ಹಾಯ್ ಹಲೋ ನಮಸ್ತೆ ಟು ಮೈ ಚಾನಲ್ ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಸೆನ್ಸೆಕ್ಸ್ ಇಟ್ಸ್ ಅ ಸ್ಟ್ರಾಂಗ್ ಬಿಯರಿಶ್ ಕ್ಯಾಂಡಲ್. ಓಕೆ, ಅಂಡ್ ದೆನ್ ನಿಫ್ಟಿ ಸ್ಟ್ರಾಂಗ್ ಬಿಯರಿಶ್ ಕ್ಯಾಂಡಲ್. ದೆನ್ ಬ್ಯಾಂಕ್ ನಿಫ್ಟಿ ಇಟ್ಸ್ ನೈದರ್ ಬುಲ್ಲಿಶ್ ನಾರ್ ಬಿಯರಿಶ್, ಈ ರೀತಿ ಇದೆ. ಸೊ ನಾನು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡ್ತೀನಿ ಅಂಡ್ ನಿಫ್ಟಿಯಲ್ಲಿ ನೋಡ್ತೀನಿ. ಇಟ್ಸ್ ನಾಟ್ ನಿಫ್ಟಿ ನೆಕ್ಸ್ಟ್ 50. ಸೊ ನಿಫ್ಟಿ ಇದೆ. ಸೊ ನಿಫ್ಟಿಯಲ್ಲಿ ನೋಡ್ತೀನಿ, ನಿಫ್ಟಿ ಕೂಡ ಸ್ಟ್ರಾಂಗ್ ಬಿಯರಿಶ್ ಇದೆ. ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಇಟ್ಸ್ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡ್ಬೇಕಾಗತ್ತೆ. ಇವಾಗ ಸ್ಟ್ರೇಟ್ ಅವೇ ಸೆನ್ಸೆಕ್ಸ್ ಅಲ್ಲಿ ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಸೊ ಯಾವಾಗ ಸೆಲ್ ಮಾಡೋದು, ನೆಕ್ಸ್ಟ್ ಪಾಯಿಂಟ್ ಏನಿದೆ, ಸಿಂಪಲ್ 72,300 ಲೆವೆಲ್ ಏನಿದೆ ನೋಡಿ, ಅದು ಆ ಪಾಯಿಂಟ್ ಬ್ರೇಕ್ ಆಗಿ ಕೆಳಗಡೆ ಕ್ಲೋಸಿಂಗ್ ಕೊಟ್ರೆ ಸೊ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ಟ್ರೈ ಮಾಡಬಹುದು ಅಷ್ಟೇ. ಬಟ್ ಲಾಸ್ಟ್ ಕ್ಯಾಂಡಲ್ ನೋಡಿ ಸ್ಟ್ರಾಂಗ್ ಬುಲಿಶ್ ಆಗಿದೆ ಆಕ್ಚುಲಿ. ಬಟ್ ಈ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಇನ್ನೊಂದೇನು ಅಬ್ಸರ್ವ್ ಮಾಡಬಹುದು ಅಂದ್ರೆ ಇಟ್ಸ್ ಕ್ರಿಯೇಟಿಂಗ್ ಲೈಟ್ ಕೈಂಡ್ ಆಫ್ ಡಬ್ಲ್ಯೂ ಪ್ಯಾಟರ್ನ್ ಆಕ್ಚುಲಿ. ಸೊ ಬೈಯಿಂಗ್ ಅಪಾರ್ಚುನಿಟೀಸ್ ಓನ್ಲಿ ಅಬೌವ್ 75,450. ಓಕೆ, 75,450 ಮೇಲ್ಗಡೆ ಮಾತ್ರ ಕ್ಲೋಸಿಂಗ್ ಸಿಕ್ಕರೆ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಇಲ್ಲ ಅಂದ್ರೆ ಸ್ಟ್ರೇಟ್ ಅವೇ ಸೆಲ್ಲಿಂಗ್ ಅಪಾರ್ಚುನಿಟಿ ವಿಲ್ ಬಿ 75,250 ಕೆಳಗಡೆ. ಓಕೆ, ಸೊ ಇವಾಗ ಏನು ಅರೌಂಡ್ ಒಂದು 200 ಪಾಯಿಂಟ್ ಝೋನ್ ನಾನು ಹಾಕಿದ್ದೀನಿ. ಇದು ನೋ ಟ್ರೇಡಿಂಗ್ ಝೋನ್ ಆಗಿ ಕನ್ಸಿಡರ್ ಆಗುತ್ತೆ. ಸೊ ಬೈ ಎನಿ ಚಾನ್ಸ್ ನಮಗೆ ಬೈಯಿಂಗ್ ಅಪಾರ್ಚುನಿಟಿ ಸಿಕ್ಕರೆ 75,450 ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕರೆ ಅರೌಂಡ್ ಮಿನಿಮಮ್ ಒಂದು 220 ಪಾಯಿಂಟ್ಸ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ, ಅಪ್ ಟು 75,730. 75,730 ಮೇಲ್ಗಡೆ ಏನಾದರೂ ಕ್ಲೋಸಿಂಗ್ ಸಿಕ್ಕರೆ ಸೊ ಈಸಿಲಿ ಏನ್ ಪ್ರೀವಿಯಸ್ ಡೇ ಹೈ ಇದೆ ಅಪ್ ಟು ಅರೌಂಡ್ 500 ಪಾಯಿಂಟ್ಸ್ ರೌಂಡ್ ಲೆವೆಲ್ 76,000 ಫಸ್ಟ್ ಅಲ್ಲಿವರೆಗೂ ರೀಚ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ವಾಟ್ ಅಬೌಟ್ ಸೆಲ್ಲಿಂಗ್? ಬೈ ಎನಿ ಚಾನ್ಸ್ 75,250 ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ಈಸಿಲಿ 250 ಪಾಯಿಂಟ್ ಮೂವ್ ಆಗುತ್ತೆ. ದಟ್ ಈಸ್ ರೌಂಡ್ ಲೆವೆಲ್. 75,000 ಏನಿದೆ ತುಂಬಾ ಚೆನ್ನಾಗಿರೋ ರೌಂಡ್ ಲೆವೆಲ್ ಇರುತ್ತೆ ಅಂಡ್ 75,000 ರೌಂಡ್ ಲೆವೆಲ್ ಇಂದ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಡನ್. ಸೊ ನಿಫ್ಟಿ ನೋಡೋಣ. ಇವಾಗ ನಿಫ್ಟಿ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಇದೀವಿ, ಸೇಮ್ ಆಸ್ ಸೆನ್ಸೆಕ್ಸ್. ಬೈಯಿಂಗ್ ಅಪಾರ್ಚುನಿಟಿ ಅಬೌವ್ 22,930 ಮೇಲ್ಗಡೆ ಅರೌಂಡ್ ಕ್ಲೋಸಿಂಗ್ ಸಿಕ್ಕರೆ 80 ಪಾಯಿಂಟ್ ಬೈಯಿಂಗ್ ಅಪಾರ್ಚುನಿಟಿ ಸಿಗೋ ಚಾನ್ಸಸ್ ಇದೆ. ಅದೇ ಸೆಲ್ಲಿಂಗ್ ಅಪಾರ್ಚುನಿಟಿ 22,860 ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ಸೊ ರೌಂಡ್ ಲೆವೆಲ್ ಅಂತ ಯಾವುದೂ ಇಲ್ಲ. ಸ್ಟಿಲ್ ನಾವು ಅರೌಂಡ್ ಒಂದು 50 ಪಾಯಿಂಟ್ ಸ್ಕ್ಯಾಲ್ಪಿಂಗ್ಗೋಸ್ಕರ ಅಥವಾ ಮೋರ್ ದನ್ ಅರೌಂಡ್ 140 ಪಾಯಿಂಟ್ ಟಾರ್ಗೆಟ್ ಇಟ್ಕೋಬಹುದು. ಟಿಲ್ ಎಲ್ಲಿವರೆಗೂ ಬರುತ್ತೆ ಅಂತ 22,700 ವರೆಗೂ ರೀಚ್ ಆಗೋ ಚಾನ್ಸಸ್ ಇದೆ ಅಂತ. ಡನ್. ಸೊ ಇದು ಅಬೌಟ್ ನಿಫ್ಟಿ ಆಯ್ತು. ವಾಟ್ ಅಬೌಟ್ ಬ್ಯಾಂಕ್ ನಿಫ್ಟಿ? ಸೊ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಇಟ್ ಈಸ್ ಇನ್ ಕನ್ಫ್ಯೂಸಿಂಗ್ ಸ್ಟೇಟ್ ಆಕ್ಚುಲಿ. ಸೊ ಇಲ್ಲೂ ಕೂಡ ನಮಗೆ ಸೆಲ್ಲಿಂಗ್ ಕಾಣ್ತಾ ಇದೆ, ಬಟ್ ಸ್ವಲ್ಪ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗ್ಬೇಕಾಗತ್ತೆ ಆಕ್ಚುಲಿ, ಸಾರಿ. ಸೊ ಬೈ ಎನಿ ಚಾನ್ಸ್ ಅರೌಂಡ್ ಒಂದು 100 ಪಾಯಿಂಟ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿ 51,370 ಕೆಳಗಡೆ ಮಾರ್ಕೆಟ್ ಮೂವ್ ಆಗ್ತಾ ಹೋಯ್ತು ಅಂದ್ರೆ ಸೊ ಇಲ್ಲಿಂದ ಈಸಿಲಿ ನಮಗೆ ಒಂದು 250 to 300 ಪಾಯಿಂಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಸೆಲ್ಲಿಂಗ್ ಅಲ್ಲಿ ನಾನು ಜಾಸ್ತಿ ಸೆಲ್ಲಿಂಗ್ ಪ್ರಿಫರ್ ಮಾಡ್ತೀನಿ ಫಾರ್ ಟುಮಾರೋ. ಡನ್. ಸೊ ಬೈ ಎನಿ ಚಾನ್ಸ್ ಬೈಯಿಂಗ್ ಪ್ರಿಫರ್ ಮಾಡ್ತಾ ಇದ್ದೀನಿ ಅಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಅರೌಂಡ್ 51,700 to 800 ಈ ಝೋನ್ ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕರೆ ಸೊ ನಾನು ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು, ಇಲ್ಲ ಅಂದ್ರೆ ಇಲ್ಲ. ಸೊ ಬೆಟರ್ ಸೆನ್ಸೆಕ್ಸ್ ಅಲ್ಲಿ ನಾವು ಅಪಾರ್ಚುನಿಟಿಯನ್ನು ಹುಡುಕ್ಬೋದು ಅಥವಾ ನಿಫ್ಟಿಯಲ್ಲಿ ಅಪಾರ್ಚುನಿಟಿಯನ್ನು ಹುಡುಕ್ಬೋದು. ಯಾಕಂದ್ರೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಕ್ಲಿಯರ್ ಡೈರೆಕ್ಷನ್ ಬಂದ್ಬಿಟ್ಟು ಸೆನ್ಸೆಕ್ಸ್ ಮತ್ತೆ ನಿಫ್ಟಿಯಲ್ಲಿ ತೋರಿಸ್ತಾ ಇದೆ. ಡನ್. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.